ಪ್ರಥಮದಲ್ಲಿ ಬಂದು ನನ್ನ ಆರಾಧ್ಯ ದೇವರಾಗಿರ್ತಕ್ಕಂಥ ಹೌದು ಸೋಮಲಿಂಗೇಶ್ವರ ಪಾದಾರವಿಂದ್ರಗಳಲ್ಲಿ ಪಡಮಟ್ಟು ಹೌದು ಕಂಬಳಿ ಒಡೆಯನಾಗಿರ್ತಕ್ಕಂಥ ಮೂಲಪೀಠ ಮುಮ್ಮೆಟ್ಟಗಿರಿಯಲ್ಲಿ ವಾಸ ಮಾಡಿದಂಥ ಯೋಗಿನಾದ ಅಮೋಘ ಸಿದ್ಧನ ಪಾದಗಳಿಗೂ ಕೂಡ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಸಿದ್ಧರತ್ನ ಮಧುಗೊಂಡೇಶ್ವರ ಮಹಾರಾಜರ ಪಾದಗಳಿಗೂ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಹೌದು ಇವತ್ತಿನ ದಿವಸ ಏನ್ ಮಾಡ್ಬೇಕತ್ತೀರಿ ಗೌಡ್ರ? ಶಿರಾಡೋಣ ಗ್ರಾಮದ ಹೌದು ಒಂದು ಕ್ಷೇತ್ರದ ಒಡೆಯನಾಗಿರ್ತಕ್ಕಂಥ ಹಾ ಹಾ ಬೀರದೇವರ ಪಾದಗಳಿಗೂ ನನ್ನ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ನಮ್ಮ ಚೋಪಡೆಯವರ ಮನೆತನದಲ್ಲಿ ಹೌದು ಹೌದು ಹುನ್ನೂರು ಸಿದ್ಧನ ಬರಮಾಡಿಕೊಂಡು ಹಾ ಹಾ ಮನೆಯ ಒಂದು ವಾಸ್ತುಕ ಶಾಂತಿ ಸಲುವಾಗಿ ಏನ್ ಮಾಡ್ಯಾರಿ? ಈ ಕಾರ್ಯಕ್ರಮ ಹಮ್ಮಿಕೊಂಡಾರ. ಹೌದಲ್ಲ? ಇದು ಪರಮಾತ್ಮನ ಸೇವೆ ಕೇಳಬೇಕಂತ ಹೇಳಿ ಹಾ 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 ಎರಡು ಡೊಳ್ಳಿನ ಕಲಾ ಸಂಘಗಳನ್ನ ಬರಮಾಡಿಕೊಂಡಾರ. ಹೌದಲ್ರಿ? ಒಂದು ಮಾತ ಶರಣರು ಹಿಂಗ ಹೇಳ್ತಾರ, ಏನಂತ ಹೇಳ್ತಾರ್ರಿ ಮಾತಾ? ಹರಿನ ನಿನ್ನನ್ನು ಒಲಿಸಲು ಬಹುದೋ ಈ ನರರನ್ನು ಒಲಿಸುದು ಭವ ಕಷ್ಟ ಅಂತ ಹೇಳ್ತಾರೆ ಮಹಾತ್ಮರು. ಹಾ 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 ಅಂದ್ರ ದೇವರಿಗೆ ಒಲಿಸ್ಲಿಕ್ಕೆ ಬರ್ತದ, ಹಾ 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 ಆದ್ರ ಈ ಮಾನವರ ಒಲುಮೆ ಆಗುದಿಲ್ಲ ಅಂತ ಹೇಳ್ತಾನವ. ಮನುಷ್ಯರಿಗೆ ಹೊಲಸೋದು ಬಹಳ ಕಷ್ಟ ಅದತ್ರಿ, ಬಹಳ ಕಷ್ಟದ ಅಂತ ಹೇಳ್ತಾನ. ಇದು ಚಲೋ ಅದಲ್ರಿ ಗೌಡ್ರ? ಅದಕ್ಕಾಗಿ ಇದು ಎಲ್ಲ ಒಂದು ಪರಮಾತ್ಮನ ಬ್ರಹ್ಮ ಸೃಷ್ಟಿ ಅದ ಮಾಸ್ತರ. ಏನು ಇದು ಏನು ಕಣ್ಣಿಗೆ ಕಾಣ್ತದನೋ? ಇದು ಪರಮಾತ್ಮನ ಸೃಷ್ಟಿ ಅದ. ಅದ ಇದಕ್ಕೆಲ್ಲ ಆಧಾರಭೂತ ಯಾರದಾರ? ಯಾರ್ರಿ? ಪರಮಾತ್ಮ. ಎಲ್ಲ ನಿಮ್ಮ ಎಲ್ಲರಿಗೆ ಆಧಾರ. ಅದ್ರಾಗ ನೀವು ಗೌಡ್ರ ಇದ್ದೀರಿ, ನಿಮ್ಗೊಂದ್ ಜರ ಬಿರ್ಸಿರ್ಬೇಕು ಆಧಾರ ಮಾಸ್ತರ. ಹಂಗ್ಯಾನು ಹೆಚ್ಚ ಕಡಿಮೆ ವ್ಯವಹಾರ ಇರುದಿಲ್ಲ ಪರಮಾತ್ಮನ ಬಲಿ. ಹಾ ಎಲ್ಲರಿಗೆ ಸಮಾನತೆ ಇರ್ತದ. ಹಾ 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 ಯಾಕಂದ್ರ ಅಲ್ಲಿ ದುಡ್ಕೋಬೇಕಾಗ್ಯದ ನಾವು. ದುಡಿರಲ್ಲ. ಯಾಕಂದ್ರ ಇನ್ನೊಂದು ಮಾತು ಹೇಳ್ತಾರೆ ಶರಣರು, ಏನಂತ? ಕರ್ಮವು ಹೆಚ್ಚಾತು ಕಡೆ ಮದ್ದಲಾಯಿತು, ಧರ್ಮವ ಬಿಡಬೇಡಿರಿ ಅಣ್ಣ. ಅಣ್ಣ ನಿಮ್ಮ ಧರ್ಮ ಕೇಳುವಂತ ವಸ್ತದ ಬರ್ತನ ನಿರ್ಮಲ ಇರ್ಬೇಕ್ರಿ ಅಣ್ಣ ಅಂತ ಹೇಳಿದ್ರು ನಮ್ಮ ಬಬಲಾದಿ ಸಂತರು. ಹೌದು, ಹಿಂಗಂದ್ರಿ ಅವ್ರು ಹೇಳಿದ ವಾಕ್ಯ, ಹಾ ಮುಂಡಿಗೆಯಲ್ಲಿ ಬರೆದಿಟ್ಟಂತ ಮಾತುಗಳು. ಹೌದು ಹೌದು ಅವ್ರು ಏನ್ ಮಾತಾಡ್ಯಾರ ಹಾ ಹಾ ಅದನ್ನ ಆಗುತ್ತಾ ಬಂದಾವ. ಅಂದ್ರೇನು? ಕರ್ಮ ಹೆಚ್ಚಾಕೋತ್ ಹೊಂಟದ, ಧರ್ಮ ಬಿಟ್ಟು ನಡಿಬಾಡ್ರಿ ಅಂತ ಹೇಳ್ಯಾರ. ಆಗ್ಲಿ. ಅದಕ್ಕ ಈ ಮನುಷ್ಯ ಜನ್ಮ ಬಹಳ ಶ್ರೇಷ್ಠದ. ಭಗವಂತನಲ್ಲಿ ದುಡಿಬೇಕು. ಹೌದಲ್ಲ? ನಾವು ನೀವುಗಳೆಲ್ಲ ಪರಮಾತ್ಮನ ಪರಮ ಭಕ್ತರು ಹೌದು. ಹೌದಲ್ಲ? ಪರಮಾತ್ಮನ ಮಕ್ಕಳು ಹೌದು. ಗೌಡ್ರ, ಯಾಕ್ರಿ? ನಾವು ನೀವುಗಳೆಲ್ಲ ಪರಮಾತ್ಮನ ಭಕ್ತರು ಹೌದು. ಹೌದು. ಇದಕ್ಕೆ ಒಪ್ಪದೇವ್ ನಾವು. ಏನಾಗ್ಯದತ್ತೀರಿ? ಮತ್ತೇನಂದ್ರಿ ನೀವು? ಪರಮಾತ್ಮನ ಮಕ್ಕಳು ಹೌದಂದ್ರಿ ನೀವು. ಹೌದು ಗೌಡ್ರ. ಹಾ, ನಾವ್ ಎಲ್ಲಾರು ಪರಮಾತ್ಮನ ಮಕ್ಕಳೇ ಇದ್ದೇವಂದ್ರ ಹಾ ಈಗ ಮನ್ಯಾಗ ಹಡ್ದಾರಲ್ರಿ ಇವ್ರು ಯಾರಿಂದ? ಮಾಸ್ತರ, ಹಾ ಮನ್ಯಾಗ ಹಡ್ದವ್ರು ನಿಮಿತ್ತ ಕಾರಣದಾರ. ಅವ್ರು ತಾಯಿ ತಂದಿ ನಿಮಿತ್ತಕ್ಕ ಹಾಯ ಬಸ್ ಇದ್ದಂಗ ಯಾನೇಲಿ ಅವ್ರು ಹೊಟ್ಟಿಲೆ ಹುಟ್ಟಿ ಬಂದದಕ್ಕೂ ಉಪಕಾರ ತೀರಿಸಿದ್ರಿ ಗೌಡ್ರ. ಮಾಸ್ತರ ಹಂಗಿಲ್ಲ, ಹಾ ಅವರು ಬೇಕಾಗ್ಯದ. ಬೇಕಿಲ್ಲ? ಬೇಕು. ಹಿಂಗ ಹೇಳ್ರಲ್ಲ ಮತ್ತ. ಅದಕ್ಕೆ ಇದಕ್ಕೆಲ್ಲ ಸೂತ್ರ ಯಾರದ? ಯಾರದು? ಪರಮಾತ್ಮಂದದ ಸೂತ್ರ. ಹಾ 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 ನಾವು ನೀವುಗಳೆಲ್ಲ ಪಾತ್ರ ಮಾಡುದದ ಇಲ್ಲಿ. ಮಾಡ್ರಲ್ರಿ ಗೌಡ್ರ, ಒಳ್ಳೆ ಚಲೋ ಪಾತ್ರ ಮಾಡ್ರಿ ಆಯ್ತು. ಇಲ್ಲ, ಶಕ್ಯ ಪರಮಾತ್ಮ ಬುದ್ಧಿ ಕೊಟ್ಟ ಮಾಡುದದ. ಮಾಡ್ರಿ ನಾವೇ ಶಾಣ್ಯರ್ ಅಂತ ಹೇಳ್ಕೊಳಕ್ ಬರುದಿಲ್ಲ ಮಾಸ್ತರ. ಹಾ, ಈ ನಮ್ಮಕ್ಕಿಂತಲೂ ಕುತ್ತವ್ರು ಬಹಳ ಶಾಣೆ ಇರ್ತಾರ. ಅದಾರಲ್ರಿ, ದೈವೋ ದೇವರಂದಾರ. ದೈವೋ ದೇವರಂತ ಹೇಳ್ಯಾರ. ಹೌದು. ಅದಕ್ಕಾಗಿ ನಾವು ಪ್ರಪಂಚದಲ್ಲಿ ನಾವು ಎರಡನ್ನ ಸಾಧಿಸಬೇಕಾಗ್ಯದ. ಪ್ರಪಂಚದೊಳಗೆ ಎರಡು ಸಾಧಿಸುದ? ಎರಡದ. ಏನೇನು? ಒಂದು, ನಾವು ಪ್ರಪಂಚನು ಸಾಗಿಸಬೇಕು, ಹಾ, ಪಾರಮಾರ್ಥದಲ್ಲಿ ಹೆಜ್ಜೆನು ಇಡ್ಬೇಕಾಗ್ಯದ. ಈ ಪ್ರಪಂಚದಾಗ ಎರಡು ಇಲ್ರಿ ಗೌಡ್ರ ಇವು. ಅದು ಪಾರಮಾರ್ಥ ಒಂದ್ ಬ್ಯಾರೇನೆ ಅದ, ಇದು ಪ್ರಪಂಚ ಒಂದ್ ಬ್ಯಾರೇನೆ. ಅದನ್ನೇ ನಾವು ಹೇಳುದೀಗ. ಖರೆ ಎರಡು ಇದ್ರಾಗೆ ನಡ್ಸವ್ರ. ನಾವು ಪ್ರಪಂಚ ಜೀವನದಲ್ಲಿ ಪಾರಮಾರ್ಥ ಮಾಡ್ಬೇಕಂತ ಹೇಳಿ ಇಲ್ಲಿ ದೇವ್ರನ್ನ ಬರಿ ಮಾಡಿಕೊಂಡಾರ. ಅಂದ್ರೆ ಎರಡು ನಡ್ಸವ್ರ ಅಂದಂಗಾಯ್ತು. ಪ್ರಪಂಚ ಜೀವನದಲ್ಲಿ ಎರಡು ನಡೆಸಬೇಕಾಗ್ಯದ. ಯಾನ್ ಶಾಣೆ ಐತಿರಿ ಗೌಡ್ರ ನೀವು. ಅದಕ್ಕ ಮನುಷ್ಯ ಜನ್ಮ ಬಹಳ ಶ್ರೇಷ್ಠದ. ಹೌದಲ್ಲ? ಇದು ಮಾಯಾ ಸಂಸಾರದ.
ಇದು ಎಲ್ಲ ಮಾಯಾ ಮಾಯಾ ಅಂಟಿಕೊಂಡದಲ್ರಿ. ಮಾಯಾ ಅಂಟಿಕೊಂಡು ಪ್ರಪಂಚ ಈ ಲೋಕದಲ್ಲಿ ಮಾಯಾದ. ಹಾ, ಮಾಯಾದಿಂದೆ ಇದೆಲ್ಲ ಉತ್ಪತ್ತಿ ಅದತ್ತೀರಿ. ಮಾಯಾದಿಂದೇ ಉತ್ಪತ್ತಿ ಅದ. ಅನ್ರಿ ಅಲ್ಲ ಅದ್ರಾಗ ಏನದ. ಅದಕ್ಕ ಒಬ್ಬ ಕವಿನು ಹಾಡ್ಯಾನ, ಈ ಮಾಯದ ಬಗ್ಗೆನೆ. ಮಾಯಾದ ಬಗ್ಗೆ ಹಾಡ್ಯಾನ. ಅದನ್ನ ನೀವು ಹಾಡವ್ರಿದ್ದೀರಾ? ನಾವು ಹಾಡಿ ತೋರ್ಸುದದ. ನೋಡ್ರು ಒಂದು ಲೆಕ್ಕಿಲೆ ಬರ್ಲಿ ಆಯ್ತು. ಮಾಯಾ ಮೋಹದ ಲೋಕವಿದೋ, ಮಾಯಾ ಮೋಹದ ಲೋಕವಿದೋ, ಜನನ ಮರಣಗಳ ಜನನ ಮರಣಗಳ ಮರ್ಮವಿದೋ, ಮಾಯಾ ಮೋಹದ ಲೋಕವಿದೋ, ಮಾಯಾ ಮೋಹದ ಲೋಕವಿದೋ. ಎಂದಕ್ಕೆ ಪಾರಿಜಾತ ಮಾಡ್ರಿ ಅನ್ರಿ ಗೌಡ್ರ ನೀವು? ಎಲ್ಲಾದ್ರೂ ಸನಿ ಹೋಗಿ ಬಂದೀವಿ. ಹಾ 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 ಅದಕ್ಕ ಪಾರಿಜಾತನ್ ಮಾಡಿಲ್ಲ. ಹಾ ಹಾ ಇರ್ಲಿ, ಅದಕ್ಕ ನಾವು ಮಾಯಾ ಬಜಾರದಲ್ಲಿ ಎಲ್ಲರೂ ಸಿಲುಕಿಕೊಂಡಿದ್ದೀವಿ. ಹೌದಲ್ಲ. ಇವತ್ತಿನ ದಿವಸ ಪರಮಾತ್ಮನ ಸೇವೆಯನ್ನು ಮಾಡಿ ಹಾ ಹಾ ನಾವು ಎಲ್ಲರೂ ಮುಕ್ತಿ ಬಾಗಲಕ್ಕೆ ಸನಿ ಹೋಗುದದ. ಆಗ್ಲಿ ಆಗ್ಲಿ ಅಲ್ರಿ ಈ ಗೌಡ್ರ. ಮನುಷ್ಯ ಜನ್ಮ ಬಹಳ ಶ್ರೇಷ್ಠ, ಏನು ಈ ಮನುಷ್ಯ ಜನ್ಮ ಶ್ರೇಷ್ಠ. ಶ್ರೇಷ್ಠದ. ಏನಾಗೈತತ್ರಿ? ಈ ಮನುಷ್ಯ ಜನ್ಮಕ್ಕೆ ಏನ್ ಬೇಕಪ್ಪ ಅಂತ ಕೇಳಿದ್ರ, ಏನ್ ಬೇಕ್ರಿ ಈ ಮನುಷ್ಯ ಜನ್ಮಕ್ಕ? ಗುರು ಬೇಕು. ಗೌಡ್ರ, ಯಾಕ್ರಿ? ಗುರು ಬೇಕನ್ನ ಡೌಟ್ ಬತ್ ನಮ್ಗ. ಏನಾಗ್ಯದತ್ತೀರಿ? ಗುರುಗಳೊಳಗ ಬಹಳ ನಮೂನಿ ಗುರುಗಳದಾರ. ಎಂತವ್ರಿ? ಸಾಲಿ ಕಲ್ಸೋ ಗುರುಗಳದಾರ. ಶಿಕ್ಷಣ ಗುರು. ಹೌದಿಲ್ರಿ? ಹೌದು, ಕುಲಗುರು ಅದಾರ, ಅದಾರ. ವಿದ್ಯಾಗುರು ಅದಾರ, ಹ, ಧರ್ಮಗುರು ಅದಾರ. ಹ, ಹ, ಅದ್ರಾಗೆ 4 ಪದ ಕೊಟ್ಟ ಗುರುಗಳು ಅಲಕತ್ತಾರ. ಹ, ಹ. ಯಾವ ಗುರು ಬೇಕತ್ತ ಇದ್ರಾಗ? ನಿಮಗೆ ಸಂಖ್ಯೆ ಬಂದದ. ಹಾ, ಬಂದದ ನೋಡ್ರಿ. ಮಾಸ್ತರ, ಹಾ ನೀವೇನು ದೊಡ್ಡ ಲಿಸ್ಟ್ ಹೇಳಿದ್ರಿ ನೋಡು. ಹಾ ಈ ಗುರುವಿನಿಂದ ಮುಕ್ತಿ ಇಲ್ಲ ನಮಗ. ನಾ ಇಟ್ಟೊತ್ತಲ್ಲಿ ಹೇಳುದು ಖುಲ್ಲಾಲಿ ಆಯ್ತು. ಎಲ್ಲ ಕುಲ್ಲ ಅದ. ನಿಮ್ಮದ್ ಯಾವ್ದ್ರಿ ಗುರು? ಈ ಮನುಷ್ಯ ಜನ್ಮ ಮುಕ್ತಿ ಆಗಿ ಹೋಗ್ಬೇಕಾದ್ರ ಎಂತಾತ? ಸೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥ ಬೇಕು. ಈ ಮಾನವ ಜನ್ಮಕ್ಕ, ಮಾನವ ಜನ್ಮಕ್ಕ ಅವನಿಂದ ನಾವು ಮುಕ್ತಿಗೆ ಹೋಗುದದ. ಆಗ್ಲಿ ಗೌಡ್ರ. ಗುರು ತಾಯಿ ಸ್ವರೂಪದಲ್ಲಿದ್ದಾನ. ಹೌದು. ನಾವು ನೀವು ಎಷ್ಟ ಗಾನ ಮಾಡಿದ್ರು ಹಾ ತಾಯಿ ತೊಳಿತಾಳಿಲ್ಲ. ತೊಳಿತಾಳಲ್ರಿ. ಹಂಗ ಗುರುವಿನ ಸ್ಥಾನ ತಾಯಿದದ. ಅಲ್ಲ, ನಿಮ್ ಕಣ್ಣಾಗಾರ ಹೆಂಗ್ ಕಾಣಿಸ್ಲತ್ತೀನು? ಇಲ್ಲ, ಟೀಕೆ ಇದ್ದೀರಿ ನೀವು. ಹಾ, ಮತ್ ಅದೇ ಐತೇನು, ತಾಯಿ ತೊಳೆದು ಗೊತ್ತಿರ್ಲಿಕ್ಕಿಲ್ಲ ನಮ್ಗೆ. ಅದಕ್ಕ ತಾಯಿ ಸ್ಥಾನ ಗುರುವಿಗೆ ಅದ. ಹೌದು. ಅದಕ್ಕ ನಾವು ನೀವು ಮಾಡಿದ ತಪ್ಪೆಲ್ಲ ಗುರು ತೊಳೆದು ನಮ್ಮನ್ನ ಉದ್ಧಾರ ಮಾಡ್ತಾನ. ಹಾ ಹಾ ಮುಕ್ತಿಗೆ ಹೋಗುದದ. ಹೋಗುನು. ಈ ಪರಮಾತ್ಮನ ಸೇವೆ ಬಹಳ ದೊಡ್ಡದದ. ಹಾ, ದೊಡ್ಡದದ. ದೊಡ್ಡ ಸಾಗರದಷ್ಟದ. ಏನಾಗ್ಯದತ್ರಿ? ನಮ್ಮ ಸಂಘದವರಿಂದ ಹಾ ತಪ್ಪು ತಡಿ ದೋಷಾದಿಗಳ ತಾಗ್ತಾವ ಮಾಸ್ತರ. ಯಾಕ ಅವ್ಯಾಕಾತವ್ರಿ ಗೌಡ್ರ? ನಡೆಯುವ ಮನುಷ್ಯ ಎಡುವುದು ಸಹಜ. ಗೌಡ್ರ, ಯಾಕ್ರಿ? ನಡೆಯವ್ರಿ ಎಡುವವ್ರಲ್ಲ, ಕೂತವ್ರಿ ಎಂದಾರೆ ಎಡುತ್ತಾರೆ ಏನು? ಅದಕ್ಕ ನಾವು ಮಾತನಾಡುವಾಗ ಹಾ ನಮ್ಮ ವಾದ್ಯದಲ್ಲಿ ಹಾ ಹಿಮ್ಮ್ಯಾಳ ಹಾಡವರಲ್ಲಿ ಹಾ ಮುಮ್ಮ್ಯಾಳ ಹಾಡವರಲ್ಲಿ ಹಾ ಹಾ ತಪ್ಪು ತಡಿ ದೋಷಾದಿಗಳಂತ ಆಗ್ತಾವ. ಏನೋ ಲೋಪ ದೋಷ ಆಗ್ತಾವ. ಅವ್ ಯಾವ್ಯಾವತ್ ಕೇಳಿದ್ರ ಹೇಳಕ್ ಬರ್ತದ. ಯಾವ್ಯಾವ? ಒಂದು ಶಬ್ದ ದೋಷ, ಹೌದು. ಒಂದು ಲಯ ದೋಷ, ಹಾ ಹಾ ಮತ್ತು ತಾಳ ದೋಷ, ರಾಗ ದೋಷ. ಹೌದಲ್ರಿ? ಇಂತಿಂತ ದೋಷಾದಿಗಳಾಗೋದು ಸ್ವಾಭಾವಿಕ ಬಲ್ಲವರಿಗೆ ಗುರ್ತಾಗ್ತದ. ಮೈಕ್ ಕೆಡುವರಿ ಸಂಭಾಳಿಸಿ ಮಾತಾಡ್ರಿ. ಅದಕ್ಕ ಶಿರಾಡೋಣ ಗ್ರಾಮಪ್ಪ ಅಂದ್ರ ಒಂದು ಗುರುವಿನ ಸ್ಥಾನದವರು. ಹೌದಲ್ರಿ? ಅಧ್ಯಾತ್ಮ ಬಲ್ಲವರದಾರ, ಹೌದು. ಶಾಸ್ತ್ರ ಬಲ್ಲವರದಾರ, ಹೌದ್. ಪುರಾಣ ಬಲ್ಲವರು ಇದ್ದಾರೆ, ಅದಾರ. ಪದಪದ್ಯಗಳನ್ನ ರಚನೆ ಮಾಡಿ ಹಾಡುವವರು ಕೂಡ ಇದ್ದಾರೆ. ಹಾಲು ಮತದ ಮೂಲ ಸ್ಥಳ ಮಠಮನಿ. ಅಭಿಮಾನಿ ಮಠಮನಿ ರೀ ಗೌಡ್ರ. ಅಭಿಮಾನಿ ಹಾ ಅಂತ ಸ್ಥಾನದಲ್ಲಿ ನಾವು ಕಾರ್ಯಕ್ರಮ ಮಾಡ್ಲಿಕ್ಕೆ ಬಂದಿವಿ. ಹೌದಲ್ರಿ? ಹಿಂದಾದ್ರೂ ಎಷ್ಟೋ ಎತ್ತರ್ಲಿ ಸಲ- ಹೆಜ್ಜೆ ಇಡ್ರಿ ನಾವ್ನ. ಹಾ, ಇಲ್ಲಿ ಎಷ್ಟೋ ಸಲ ಕಾರ್ಯಕ್ರಮನು ನಾವು ಮಾಡಿವಿ. ಮಾಡಿರಲ್ಲ, ಏನ್ ಪುಕಾಟ್ ಮಾಡಿರಿ? ಅದಕ್ಕ ಆದ ತಪ್ಪುಗಳನ್ನ ಬದಿಗೊತ್ತಿ ಹಾ ಆ ಒಪ್ಪು ಅನ್ನುವಂತಾದೆ ಶಿವಕರ್ ಮಾಡ್ತೀರಿ ಅನ್ನುವಂತ ಮಾತನ್ನ ಹೇಳಿ ಹೇಳಿ ನಮ್ಮ ಮಾತಿಗೆ ವಿರಾಮಗೈದು ಹಾ ಹಾ ನಮ್ಮ ತುಕಾರಾಮ್ ಮಹಾರಾಜರು ಈ ಮನುಷ್ಯ ಜನ್ಮದ ಸಫಲತೆ ಹಾ ಬಾಳ ಮಾತಾಡುದದ ಇವತ್ತ. ಇನ್ನು ಅವ್ರು ಮಾತಾಡವ್ರ? ಇನ್ನು ಅವ್ರು ಮಾತಾಡೋರು. ನಿಮ್ಮದ್ ಆಯ್ತು. ಯಾಕ ಹೊತ್ತು ತನ ಮಾತಾಡ್ಲಕ್ ಹಚ್ಚಿ ನನ್ನ ಕಲ್ಲ ಒಗಸ್ಬೇಕತ್ತೇನಿಲ್ಲಿ? ಎಷ್ಟು ತುಸೂರಿ ಗೌಡ್ರ? ಇಲ್ಲ, ಮಹಾರಾಜರ ಮಾತು ಕೇಳೋರು ಬಾಳ ಅದಾರ. ಆಗ್ಲಿ. ಮತ್ತ ನಮ್ಮ ಕಲಾವಿದರು ಹಳ್ಳೂರದಿಂದ ಬಂದಾರ. ಹೌದಲ್ಲ? ಸತ್ಯನ ಮಾಸ್ತರ್ ಅವರು, ಹಾ ಹಾ ಹಾ. ಅವರು ಕೂಡ ಈ ಮನುಷ್ಯ ಜನ್ಮದ ಬಹಳಷ್ಟು ಸಫಲತೆಯನ್ನು ಮಾತಾಡೋರ್ದಾರ. ಮಾತಾಡ್ಲಲ್ರಿ? ಅದಕ್ಕ ನಮ್ಮ ಮಾತಿಗೆ ವಿರಾಮಗೈದು ಗೈದು ನಮ್ಮ ತುಕಾರಾಮ್ ಮಹಾರಾಜರು ಎರಡು ಮಾತನ್ನ ಹೇಳಿ ಆ ಗುರುನಾಮ ಸ್ಮರಣೆಯನ್ನ ಶುರು ಮಾಡ್ತಾರೆ. ಸಭಿಕರೆಲ್ಲರೂ ಹಿಂಗೆ ಶಾಂತತೆ ಕಾಪಾಡಬೇಕು. ತಾವ್ ಯಾರಾದ್ರೂ ಕತ್ಲ್ಯಾಗ ಕೂತಿದ್ರ ಹಾ ಇಲ್ಲಿ ಬಿದ್ರ ಇನ್ನೂ ಜಾಗ ಅದ. ಹಾ ಹಾ ನಮ್ಮ ಸಮೋರು ಬಂದ ಕೂತ್ರ ನಮಗ್ ಕಾರ್ಯಕ್ರಮ ಗೌಡ್ರ ಮಾಡ್ಲಿಕ್ಕೆ ಗೌಡ್ರ ಹವ್ಯಾಸ ಬಹಳ ಚಲೋ ಬರ್ತದ. ನಮ್ ಸಮೋರ ಅಂದ್ರಿ ಹಂಗ್ರಿ? ನಮ್ಮ ಮುಂದೆ ಬಂದ ಕುಂಡ್ರಲಿ ಅತ್ತ. ಹಾ, ಅದಕ್ಕೆ ಸಮೋರ ಅನ್ನೋದನ್ರಿ? ಹಾ ಹಾ ಇರ್ಲಿ. ಅದಕ್ಕ ಎಲ್ಲರೂ ಹಿಂದ ಕುರ್ಚಿ ಹಾಕಿ ಯಾರು ಕೂತಿರಿ ಎಲ್ಲರೂ ಇಲ್ಲಿ ಮುಂದ್ಗಡೆ ಬಂದು ಕುಂಡ್ರಬೇಕಾಗಿ ತಮ್ಮಲ್ಲಿ ನಮ್ರ ವಿನಂತಿ.
ತಾವೆಲ್ಲರೂ ಶಾಂತತೆಯನ್ನು ಕಾಪಾಡೋದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಹಾ ನನ್ನ ಮಾತಿಗೆ ವಿರಾಮ. ಸರಿ, ನೀವು ಬಾಜುಕಿನ್ನ ಸಭಾ ಪಂಡಿತರಲ್ಲಿ ಸಭನೆ ಪ್ರಾರ್ಥನೆ. ಪರಮ ಪೂಜ್ಯರು ಸೋತ್ರಿಯ ಬ್ರಹ್ಮನಿಷ್ಠರು ಭಕ್ತರ ಕಾಮಧೇನು ಕಲ್ಪವೃಕ್ಷನಾದ ಸಿದ್ಧರತ್ನ ಮದಗೊಂಡ ಮಹಾರಾಜರ ಪಾದಕ್ಕೆ ಹಣಿಮಣಿದು ಸೋಲಾಪುರ ಜಿಲ್ಲೆ ದಕ್ಷಿಣ ತಾಲೂಕಿನ ಗುಳಿ ಶಿರವಳದ ಹುಲಿಯಾಗಿ ಮೆರೆದಂತ ಗುಳೇಶ್ವರಪ್ಪಂಗಳ ಪಾದಕ್ಕೆ ನತಮಸ್ತಕನಾಗಿ ಸಿದ್ಧಾರೂಢರ ಪರಮ ಶಿಷ್ಯರಾದಂತ ಬೀದರ ಶಿವಕುಮಾರಪ್ಪ ಅವರ ಪಾದಕ್ಕೆ ಕೋಟಿ ನಮಸ್ಕಾರಗಳನ್ನು ಹೇಳಿ, ಬಿಜಾಪುರ ಜಿಲ್ಲೆ ಯಾವ ನಮ್ಮ ಚಡ್ಚಣ ತಾಲೂಕಿನ ಸುಕ್ಷೇತ್ರ ಶಿರಾಡೋಣ ಗ್ರಾಮದ ಒಂದ ನಮ್ಮ ಅಪ್ಪಾಸಾಬ ಅವರ ಮನಿ ವಾಸ್ತುಕ ಶಾಂತಿ ಮತ್ತು ದೇವರನ್ನ ಬರಮಾಡಿಕೊಂಡು ಹೌದು ನಮ್ಮ ಹುನ್ನೂರು ಸಿದ್ದನ ದೇವರ ಬರಮಾಡಿಕೊಂಡಾರೆ. ಹೌದು, ಬಹಳ ದಿವಸದ ಹರಿಕಿ ಅದು ಮುಟ್ಟಿಸ್ಬೇಕಂತ ಹೇಳಿ ತಮ್ಮದೇ ಆದಂತ ಒಂದು ಅನನ್ಯ ಭಾವದ ಭಕ್ತಿಯನ್ನು ಅವನ ಮೇಲಿಟ್ಟು ಭವ್ಯವಾದಂತ ಕಾರ್ಯಕ್ರಮಗಳು ಇಟ್ಟುಕೊಂಡಾರೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಎಲ್ಲ ಈ ಶಿರಾಡೋಣ ಅಂದ್ರೆ ನಮ್ ಗೌಡ್ ಹೇಳ್ಯಾರ, ಈಗ ಇದು ಎಲ್ಲ ಗುರು ಮಟ್ಟದ ಜಾಗದ. ಹೌದು, ಈ ಭೂಮಿ ಮ್ಯಾಗ ನಾವು ಪಾದ ಇಡ್ಬೇಕಾದ್ರೆ ಬಹಳ ಎಚ್ಚರದಿಂದ ಇಡ್ಬೇಕಾಗ್ತದೆ. ಹೌದು, ಯಾಕಂದ್ರೆ ವೇದ ಶಾಸ್ತ್ರಗಳು ಏನ್ ಹೇಳ್ತಾವಪ್ಪ ಅಂತಂದ್ರೆ ಗುರು ಸೇವಾ ಮುಖ್ಯ ಅಂತ ಹೇಳಿಕೆಸಿಂದ ಈ ಎಲ್ಲಾ ವೇದಗಳನ್ನ ಹೇಳ್ತಾವ. ಹೌದು, ಅಖಂಡವಾಗಿ ಹೊಗಳ್ತಾವ. ಏನು ಶ್ರೇಷ್ಠ ಜಗತ್ತದೊಳಗ ಅಂದ್ರೆ ಗುರು ಪಾದ ಶ್ರೇಷ್ಠ. ಹೌದು, ಹೌದು. ಅಂತ ಒಂದು ಗುರು ತುಳಿದಂತ ಭೂಮಿ ಮ್ಯಾಗ ನಾವು ಪಾದಿಟ್ಟು ಈ ಸತ್ಯ ಸಂಘದ ಸೇವೆ ಏನೋ ನಮ್ಮ ಅಪ್ಪ ಸಾಬಣ್ಣವರು ಈ ಕಾರ್ಯಕ್ರಮ ದೊಡ್ಡದಿಟ್ಟುಕೊಂಡಾರ. ಒಂದು ಊರಾನವ್ರಿಗೆ ಅಡ್ಯಾಡ್ ಮ್ಯಾಳ ತರಿಸೋದು ಆಗುದಿಲ್ಲ. ಹೌದು, ಖರೆ ತಮ್ಮ ಮನಿ ಮುಂದ ಬೀರ ದೇವ್ರನ್ನ ಬರಮಾಡಿಕೊಂಡಾರ. ಈ ಸತ್ಯ ಸಂಘಗಳನ್ನು ತರಿಸ್ಯಾರ. ಹೌದು, ಈ ಸಂಘದ ಸೇವೆಯನ್ನ ಕೇಳಿ ನಾವು ಈ ಜನ್ಮ ಸ್ವಾರ್ಥಕ್ಕೆ ಮಾಡ್ಕೋಬೇಕಾಗ್ಯದ. ಹೌದು, ಹೌದು. ಯಾಕಂದ್ರ ಇಂಥ ಸಮಯ ಮ್ಯಾಗಿಂದ ಮ್ಯಾಗ ಸಿಗೋದಿಲ್ಲ. ಹಾ ಹಾ ಅದಕ್ಕಲ್ಲೇ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಹೇಳ್ಯಾನ, ಏನಂತರಿ? ಅರ್ಜುನ ಮ್ಯಾಗಿಂದ ಮ್ಯಾಗ ಸಮಯಗಳು ಸಿಗುದಿಲ್ಲ. ಹಾ ಹಾ ಸಮಯಕ್ಕೆ ನಾವು ಒತ್ತು ಕೊಡ್ಬೇಕು. ಯಾವಾಗಲೂ ಸಮಯ ಅನ್ನೋದು ಬಹಳ ಮುಖ್ಯ ಅದ. ಮಹಾರಾಜರ ಸಮಯ ಸಿಗುದಿಲ್ಲ ಅಂತೀರಿ ನೀವು? ಸಿಗುದಿಲ್ಲ. ಚಡ್ಚಣಕ್ ನಡ್ರಿ, ನಾನು ಕೂಡ ಒಂದು ಲೋಡ್ ಗಟ್ಲೆ ತಂದು ಕೊಡ್ತೇವೆ. ಸಮಯ ಸಮಯ ಲೋಡ್ ಗಟ್ಲೆ ಮತ್ತೆ ಎಟ್ ಬೇಕು ಹೇಳ್ರಿ ನಿಮಗ್ ಒಮ್ಮೆ. ಅವರು ಗೌಡ್ರಿ ನಡು ಕಮಿಷನ್ ಹೊಡ್ಕೋತಿ ಅಂತ ವ್ಯಾಪಾರ ಮಾಡ್ಕೋತಿ ಹಾರವ್ರು. ಇಲ್ಲ, ಹ ನೀವು ಸಿಗಂಗಿಲ್ಲ ಅಂತೀರಿ. ಅದಕ್ಕೆ ನಮ್ ಚಡ್ಚಣದಾಗ ಭಾಳ ಅದಾವ, ತಂದು ಕೊಡ್ತೇವು ಹೇಳ್ರಿ ಅತ್ತ. ಅದೇ ಹ್ಮ್ ತಿಳಿತು ನೀವು ಅನ್ನೋದು ಖರೆ. ಹ್ಮ್ ಸಮಯ ಅನ್ನೋದು ಮೊದಲು ಇದ್ರ ಅರ್ಥ ಮಾಡ್ಕೋಬೇಕು. ನಾವು ತಿಳ್ಕೊಂಡಿದೇವ್ರಿ. ದೇವ್ರ ಮುಂದೆ ಹಚ್ತಾರಲ್ರಿ ಎರಡು ಕಡೆ ಇಟ್ಟಿಟ್ಟು. ನೀವು ನೀವು ತಿಳ್ಕೊತೀರಿ ನೋಡ್ ಬಿಡಿ. ಸಮಯ. ಹಾ, ಸಾಲ್ಯಾಗ ಹುಡುಗರು ಬಸ್ಸಿಗೆ ಹತ್ತಿ ಸಾಲಿಗೆ ಹೋಗ್ತಾರಿ, ಬಸ್ಸೇ ಫ್ರೀ ಇಟ್ಟಾರೀಗ ಸಾಲಿ ಹುಡುಗರು. ಹಾ ಹಾ ಕಂಡಕ್ಟರ್ ಕೇಳ್ದತ್ತ, ಏ ಟಿಕೆಟ್ ತೋರಿ ಹುಡುಗರಿಗೆ. ಹೌದು, ಆ ಹುಡುಗರು ಫಾಸ್ 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 ಅಂದೋತ್ತವ್. ಹಾ ಹಾ ಎಲ್ಲಾ ಕುರಿತು ಫಾಸ್ ಇದ್ದು ತೋರ್ಸ್ಯಾವ್ರ. ಫಾಸ್ ಫಾಸ್ ಅನ್ನ ನಿನ್ನಂತವ ಬೇರಿದತ್ತ. ನಮ್ಮಂತವ್ರು ಇರ್ತಾರ ಬಿಡ್ರಿ. ಇವ್ರ ಜನ ಆಧಾರ್ ಕಾರ್ಡ್ ಜಮಾ ಕೆತ್ತುದಿಲ್ಲ ಅವು. ಅವ್ರದ್ದು ಫಾಸ್ ಅದ, ನಿಂದು ಟಿಕೆಟ್ ತೋ ಅಂದತ್ತವ. ಹಾ ಹಾ ನಂದು ಫಾಸೆ ಅಂದತ್ತವ. ನಂದು ಭಾಷೆ. ನಿಂದ ಯಾವ್ದು ಫಾಸ್ ಅನ್ನ ನಂದು ಟೈಮ್ ಪಾಸ್ ಅಂದತ್ರಿ ಅವ. ಹಾ ಬಸ್ನಾಗ ಅವ ಕಂಡಕ್ಟರ್ ಅಂದತ್ತ, ಬಸ್ನಾಗ ಟೈಮ್ ಪಾಸ್ ಮಾಡೋದಿಲ್ಲ, ತೆಳಗಿಡಿ ಈ ಬೇನಿ ಗಿಡದ ಬಡಿ ಕೂತ್ ಮಾಡ ಹೋಗಂದತ್ತ. ಇಲ್ಲಾಂದ್ರೆ ಟಿಕೆಟ್ ರೀ. ಹಂಗ ನಿಮ್ಮದು ಇದು ಟೈಮ್ ಪಾಸ್ ಮಾಡೋದಿಲ್ಲ. ನಾವು ಈ ಹಾಲು ಮತದ ಸೇವೆಯನ್ನ ಮಾಡಿ ಇಲ್ಲಿ ಅಜ್ಞಾನ ಕತ್ತಲಿ ಕಳಿದು ಜ್ಞಾನದ ಬೆಳಕು ತೋರುದವ. ಹೌದು, ಅದಕ್ಕೆ ಈ ಸತ್ಯ ಸಂಘನ ತರಿಸ್ಯಾರ. ಹೌದು, ಹೌದು. ಸಮಯ ಅಂದ್ರೆ ಏನ್ರಿ ಅಂತ ಕೇಳಿದ್ರೆ ಗೊತ್ತಾಗೋದಿಲ್ಲ ನಿಮ್ಗೆ. ದೃಷ್ಟಾಂತ ಕೊಟ್ಟಾಕ್ರ ಗೊತ್ತಾಗ್ತದ. ಗೊತ್ತಾಲಾರ ಬಟ್ಟೆಗೆ ಇಟ್ಟು ಉದ್ದ ಹೋಯ್ತ್ರಿ. ಬಿಜಾಪುರಕ್ಕೆ ಗಾಡಿ 10ಕ್ಕೆ ಸಿರಡೋಣದಾಗ ಅದ ಅಲ್ರಿ. ಮುಂಜಾನೆ 10ಕ್ಕೆ ಬಿಜಾಪುರಕ್ಕೆ ಹೋಗುದದ. ಹೌದು, 10 ಆಗಿ ನಾವು ಮುಂದ ಒಂದ್ 5 ಮಿನಿಟ್ಗೆ ಹೋದೇವ್ ಅಂದ್ರೆ 10ಕ್ಕೆ ಗಾಡಿ ಕರೆಕ್ಟ್ ಬಂದ್ ಹೋಯ್ತಂದ್ರ ಗಾಡಿ ತಪ್ಪದ ಬಳಕ ನಿನಗ ಸಮಯದ ಕಿಮ್ಮತ್ ಗೊತ್ತಾಗ್ತದ. ಹೌದು, 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 ಹೌದು. ನಾ ಕರೆಕ್ಟ್ 10ಕ್ಕೆ ಬಂದಿದಂದ್ರ ನಾ ಬಿಜಾಪುರಕ್ಕೆ ಮುಟ್ತಿದಲ್ಲಪ್ಪ. ಹೌದು, 5 ಮಿನಿಟಿನ ಕಾಲಾಗ ಏನಾಯ್ತ್ರಿ, ಸಮಯ ತಪ್ಪಿತು. ಹೌದು, ಹೌದು. ಬಿಜಾಪುರಕ್ಕೆ ಹೋಗುದು ನಿತ್ತು. ಅವಾಗ ಗೊತ್ತಾಗ್ತದ ಬಸ್ ಕಳ್ಕೊಂಡ ಬಳಕ. ಹೌದು, ಹೌದು. ಸಮಯದ ಬೆಲೆ. ಹೌದಲ್ರಿ? ಹೌದು. ಅಟೋತನ ಮನುಷ್ಯಗ ಬೆಲೆ ಗೊತ್ತಾಗೋದಿಲ್ಲ. ಇಲ್ಲ, ಇಲ್ಲ. ಒಂದು ಕೋರ್ಟಿನೊಳಗ ಒಂದು ಕೇಸ್ ನಡೆದದ. ಹಾ ಹಾ 50 ವರ್ಷ ಐತಿ ಕೇಸ್ ನಡೆದದ. ಆ ತಾರೀಕಿಗೆ ಕೇಸ್ ಬಿಡುಗಡೆ ಆಗುದದ. ಹಾ ಹಾ ಹೋಗಿದಿ. ಹಾ
ಸುಟ್ಟಿಗೆ ಬಿಡಿ ಸೇದ್ಕೋತ ಅಲ್ಲಿ ಪಟ್ಟಿ ಅಂಗಡಿ ಮುಂದೆ ನಿಂತಿದ್ವಿ ಒದರಾನ ಹೋಗ್ಬೇಕಂತ ಹೇಳಿ. ಹಾ ಹಾ ಹೌದಿಲ್ರಿ? ಹೌದು. ಅವ್ರು ಒದರ್ಯಾರ, ಇನ್ನ ಅಲ್ಲೇ ನಿಂತಿದಿ ಬಿಡಿ ಹಚ್ಕೊಂಡು ಚಾ ಕುಡುದು. ಹಾ ಹೊಳ್ಳಿ ಬಂದಿ, ನಮಗಿನ ಒದರೇ ಇಲ್ರಿ, ನಿಂದ ಟೈಮ್ ಒದರಿ ಹೋಗ್ಯಾತಮ್ಮ, ಹಾ ಹಾ ಮತ್ 10 ವರ್ಷ ಎಡ್ತಾಕ ಕೋರ್ಟಿಗೆ ಅಂದ್ರ. ಹೌದು ಹೌದು. ಯಾಕ್ರಿ? ಟೈಮ್ ಹೋಯ್ತು. ಅಲ್ಲಿ ಸಮಯ ತೆಪ್ಪದ ಬಳಕ 50 ವರ್ಷದ ಕೇಸ್ ಮತ್ತ 10 ವರ್ಷ ಹೆಂಗ ನೀ ತಿರುಗದಕ್ರ ಅವಾಗ ನಿನಗ್ ಗೊತ್ತಾಯ್ತು. ಹೌದು ನಾ ಈ ಸಮಯದ ಪ್ರಕಾರ ನಿತ್ರ ನಾ ಈ ಜೈಲು ಬಿಡುಗಡೆ ಆಗ್ತಿತ್ತು ಅನ್ನೋದು ನಿನಗೆ ಅವಾಗ ಗೊತ್ತಾಗ್ತದೆ. ಹೌದು ಹೌದು. ಅದರಂತೆ ಇದು ದೃಷ್ಟಾಂತ ಸಿದ್ಧಾಂತ ಏನ್ ಹೇಳ್ತಾನ, ಹಾ ಹಾ ಇದು ಮನುಷ್ಯ ಜನ್ಮ ಅನ್ನೋದು ಒಂದು ಸಮಯ ನಮಗ ಪರಮಾತ್ಮ ಕೊಟ್ಟ ಕಳಿಸ್ಯಾನ. ಕೊಟ್ಟಾನ. ಇದರ ಒಳಗ ನೀ ಅರ್ಥ ಕಾಲ ಕಳಿಬೇಡ. ಹಾ ಹಾ ಈ ಮಾಯಾದೊಳಗೆ ಹೇಳಿದ್ರಿ ಇಟ್ಟೋತನ, ಹೌದು. ಈ ಮಾಯಾದೊಳಗೆ ಸಿಕ್ಕೊಂಡಿದೆವು. ಈ ಮನುಷ್ಯ ಜನ್ಮ ಅನ್ನೋದೊಂದು ಸಮಯದ ಅದ. ಈ ಸಮಯದೊಳಗೆ ನಾವು ಏನ್ ಮಾಡ್ಬೇಕಾಗ್ಯದ ಅದೇ ಮಾಡ್ಬೇಕು. ಹೌದು. ಏನರೆ ಮಾಡಿದೆಪ್ಪ ಅಂತಂದ್ರೆ ಏನಾಗ್ತದ, ನೀ ಮಾಡುದೆಲ್ಲ ನಿಷ್ಫಲ ಆಗ್ತದ. ಹೌದು ಹೌದು. ಯಾಕ್ರಿ? ಹೌದು. 1 ವರ್ಷದಿನ ಮಕ್ಕಳು ಸಾಲಿ ಕಲಿತಾವ ಶಿಕ್ಷಕರ ಕೈಯಾಗ. ಹೌದು. ಎಷ್ಟು ದಿನ ರೀ? 1 ವರ್ಷ. 365 ದಿನ ಶಿಕ್ಷಕರ ಕೈಯಾಗ ಸಾಲಿ ಕಲಿತಾವ ಮಕ್ಕಳು. ಹೌದು. 3 ತಾಸಿನ ಪೇಪರ್ದೊಳಗ 365 ದಿನ ಕೆಲಸ ಮಾಡುದು 3 ತಾಸಿನಾಗ ಉತ್ತರ ಬಿಡಿಸ್ಬೇಕಾಗ್ಯದ ಇಲ್ಲಿ. ಹೌದು ಹೌದು ಹೌದು. ಶಿಷ್ಯರ್ ಯಾಕ್ರಿ? ಹೌದು. 365 ದಿವಸ ಸಾಲಿಗೆ ಹೋಗಿ ಅವ್ರ ಕೈಯಾಗ ದುಡ್ದಿದಿ, ನಿನಗ ಪರೀಕ್ಷೆ ಇಟ್ಟಾರ ಬರೇ 3 ತಾಸನಾಗ ನೀ ಮಾಡಿ ತೋರ್ಸತ್ತ. ಹೌದು 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 ಹೌದು. ಮತ್ತ ನೀ ಇದು ಹಿಂಗ್ ಮಾಡ್ಕೋತ ಅಲ್ಲಿ ಕೂತೆ ಅಂದ್ರೆ ನಿಂದು ಗುಂಡು ಗೆರಿ ಆಗ್ತದ. ಯಾಕ್ರಿ? ಜೀರೋ ಆಗ್ತದ. ಜೀರೋ ಆಗ್ತದ. ಹೌದು ಹೌದು. ಹಂಗ ಇಲ್ಲಿ ಏನ್ ಹೇಳ್ತಾರ ಅವರು, ಹೌದು. ಇಂತ ಒಂದು ಶ್ರೇಷ್ಠ ಮನುಷ್ಯ ಜನ್ಮಕ್ಕ 84 ಅವನಿ ತಿರುಗಿ ಬಂದಿದೆಪ್ಪ. ಇದರ ಸದುಪಯೋಗ ಮಾಡ್ಕೊ. ಹಾ ಹಾ ಮನುಷ್ಯ ಯಾವ ಉಪಯೋಗ ರೀ? ಹಾ ಸದುಪಯೋಗ. ಉಪಯೋಗ ಬ್ಯಾರೆ, ಸದುಪಯೋಗ ಬ್ಯಾರೆ. ಹೇ ಇದ್ಯಾಂಗ ಹೇಳ್ತೀರಿ ನೀವು? ಎರಡು ಒಂದೇ ಅಕ್ಕವು. ಹ್ಮ್ ಸದು ಉಪಯೋಗನು ಒಂದೇ, ಮತ್ತೊಂದ್ ಹೇಳಿದ್ರಲ್ಲಿ ಏನದು ಉಪಯೋಗ, ಎರಡು ಒಂದೇ ರೀ. ಯಾಕಪ್ಪ ಎರಡು ಒಂದೇ ರೀ ಗೌಡ್ರ. ಹಾ ಅರ್ಥ ಒಂದ್ ಹಿಂಗ್ ಕೊಡ್ತಾವ್ ನಮಗ. ಠೀಕ್ ಅದ. ಹ್ಮ್ ಹಬ್ಬದಾಗ ಹೋಳಿಗೆ ಮಾಡ್ತಾರಲ್ರಿ ಪಂಚಮಿ ಹಬ್ಬಕ್ಕ. ಹೌದು. ಅದರಾಗನು ಹೂರ್ಣ, ಅದರಾಗ ಬೆಲ್ಲ ಇರ್ತದಲ್ರಿ. ಮತ್ ಯಾರ ಸತ್ತರ ದಿನಕ್ಕೂ ಹೋಳಿಗೆ ಮಾಡಿರ್ತಾರ. ಅಲ್ಲಿ ಮಾಡ್ತಾರಲ್ರಿ. ಇದಕ್ ಉಂಡಂಗ ಅದಕ್ ಉಣ್ತೀಯನು? ಅಲ್ಲಿ ಒಂದ್ ಜರ ಇದು ಆಗ್ತದ್ರಿ. ಎರಡು ಅದೇ ಅದಲ್ಲ. ಯಾಕ್ರಿ? ಹೋಳಿಗೆನ ಇದೆ ಅವರಿ ಕರೆ. ಅಲ್ಲಿ ಒಂದ್ ಜರ ಮನಸ್ಸು ಒಪ್ಪುದಿಲ್ಲ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾನ, ಸದು ಉಪಯೋಗ ಬ್ಯಾರೆ, ಉಪಯೋಗ ಬ್ಯಾರೆ. ಇಲ್ಲಿ ಒಂದು ಸನಿಕ್ ಬಿದ್ದಾದ, ಟಿಕಾವ್ ಬಿದ್ದಾವ್, ಬೆಕ್ಕಾದ ಬಿದ್ದಾವ್, ಎಷ್ಟೋ ಸಾಮಾನು ಬಿದ್ದಾವ್ರಿ. ಇದು ಉಪಾಯಕ್ ಬರ್ತದೋ ತಗದ್ ಇಡ್ರಿ ಅಂತಾರ. ಇದು ಸಂಸಾರದೊಳಗ ಏನ್ ಹೆಂಡ್ರ ಮಕ್ಕಳಿಗೆಲ್ಲ ಬೇಕಾಗ್ಯದ, ಇದು ಉಪಯೋಗ. ಈಗ ಇಲ್ಲಿ ಬಂದ ಕೆಸಿಂದ ನಮ್ಮ ಅಪ್ಪ ಸಾಹೇಬರು ಮನಿ ಮುಂದೆ ಬಂದು ಬೀರದೇವರ ದರ್ಶನ ತಗೊಂಡು ನಾವು ಇಲ್ಲಿ ಶಿವನಾಮ ಮಾಡ್ಲಕ್ಕ, ಪಾರಮಾರ್ಥ ಮಾಡ್ಲಕ್ಕ ಬಂದಿದೆವು. ಇದು ಕೇಳಲಕ್ಕ ಏನು ಬಂದಿರಿ? ಇದು ಸದು ಉಪಯೋಗ. ನಿನಗಾಗಿದು, ನಿನ್ನ ಹೆಂಡ್ರ ಮಕ್ಕಳಿಗಲ್ಲ, ನಿನ್ನ ಬಂಧು ಬಾಂಧವರಿಗಲ್ಲ, ನಿಮ್ಮ ಬೀಗರಿಗಾಗಿ ಬಂದುದು. ಅಲ್ಲಿ ಎದಕ್ಕೆ ಬಂದಿರಿ? ನಮ್ಮ ಜನ್ಮದ ಸ್ವಾರ್ಥಕ್ಕೆ ಮಾಡ್ಲಿಕ್ಕ. ಇದಕ್ಕೆ ಸದು ಉಪಯೋಗ ತನವ. ಹೌದು. ನೀವು ಸೌಮ್ಗ ಹೊಡ್ಕೋತ ಹೋಗ್ಬೇಡ, ಉದ್ದು ಮಾರ್ ಹಿಡಿದು. ಇಲ್ಲ ಅದಕ್ಕ ಅದು ಕಡದ್ ಅದಕ್ಕೆ ಸ್ವಚ್ಛ ಮಾಡ್ಬೇಕು. ಹಣ್ಣು ಬಾಳಿಕಾಯಿ ಸುಲ್ದಂಗ ಆಗ್ಬೇಕು. ನಾವು ನೋಡ್ರಿ, ನಾವು ಮೊದಲೇ ಹೇಳಿದೆವು, ನಾವು ಸಂಸಾರ ಮಂದಿ. ನಮಗ್ ಇವು ತಿಳಿಸಲಂದೇ ನಾವು ಹೇಳಿದೆವು ಮೊದಲೇ. ಸಂಸಾರ ನೀ ಮಾಡಿಲ್ಲ. ಜಗತ್ತದಾಗ ಎಲ್ಲಾರು ಸಂಸಾರ. ಮುಸಿದ್ ಮುತ್ಯಾನು ಸಂಸಾರ ಮಾಡ್ಯಾನ, 1000 ಗಟ್ಲೆ ಮಕ್ಕಳು ಹಡ್ದಾನ. ಮಾಳಿಂಗರಾಯ ಮುತ್ಯಾನು ಸಂಸಾರ ಮಾಡ್ಯಾನ. ಅವನು ಎಷ್ಟೋ ಮಕ್ಕಳು ಹಡ್ದಾನ. ಹೌದಿಲ್ರಿ? ಅವ್ರದ್ದು ಸಂಸಾರ ಅದ, ನಾವು ಮಾಡುದು ಸಂಸಾರ ಅದಲ್ರಿ. ನಿಮ್ಮಂಗೆ ಮಾಡ್ಯಾರ ಅವ್ರು ಇಲ್ಲ. ಖರೆ ಅವ್ರು ಮಾಡುದು ಬ್ಯಾರೆ, ನಾವು ಹೆಂಗ್ ಫರಕ್ ಅದ ಹಂಗ ನಾವು ತಿಳ್ಕೊಬೇಕಾಗ್ಯದ. 33 ಕೋಟಿ ದೇವತರುಗಳು ಸಂಸಾರ ಮಾಡಿಲ್ಲೇನು? ಮಾಡ್ಯಾರ. 66 ದೈತ್ಯರಿಗೆ ಸಂಸಾರ ಮಾಡಿಲ್ಲೇನು? ಮಾಡ್ಯಾರಿ. ಎಲ್ಲಾರು ಮಾಡ್ಯಾರಿ. ಸಂಸಾರ ಮಾಡ್ಯಾರ ಅಂತ ಹೇಳಿ ಜಗತ್ತದಲ್ಲಿ ಎಲ್ಲಾರು ಇಲ್ರಿ ಗೌಡ್ರ. ಒಳಗ್ ಕೆಲವೊಬ್ರು ಹಂಗೂ ಹರಿ ಅಲ್ರಿ. ಇರ್ಲಿ, ಅದೇ ಪಾಲ್ ಕೇಳಕತ್ತಿ. ಜಗತ್ತದೊಳಗೆ ಎಲ್ಲಾರು ಮಾಡ್ಯಾರ. ಇಲ್ಲಿ ಹಾಲು ಮತ್ತದ ಕೀರ್ತಿ ಅವ್ರು ಮಾಡುದು ಕೀರ್ತಿ ಸಭಾದೊಳಗೆ ಅದು ಕೇಳಲಕ್ಕ ಬಂದಾರ. ಹೌದು. ಅಮಸಿದ್ಧ ಮುತ್ಯ ಮಾಳಿಂಗರಾಯ್ ಮಾಡುದು ಸಂಸಾರ ಕೇಳಲಕ್ಕ ಬಂದಾರ. ಹೌದು. ಮತ್ತ ನಿಮ್ಮದು ಹೇಳ್ಕೋತ ನಿಂತ್ರ ಕಲ್ಲು ಹೋಗಿತಾರ, ಒಬ್ರು ನಿಂದ್ರಂಗ್ಲಿ. ನನ್ 4 ಎಕರೆ ಹೊಲ ಇತ್ತು, 2 ಮಕ್ಕಳಿದ್ದು, ದ್ರಾಕ್ಷಿ ಹೆಚ್ಚಿನು. ಇದು ಹೇಳಿದ್ರೆ ಕೇಳ್ಕೋತ ಕುಂಡಿರ್ತೀರಿ? ಇಲ್ಲ ಕೇಳುದಿಲ್ಲ ಯಾರು. ಅದಕ್ಕೆ ಹೇಳ್ತಾನವ. ಹೌದು. ಅಂತ ಮಾತ್ ಮರದು
ಕೇಳಿ ನಾವು ಸದುಪಯೋಗ ಮಾಡ್ಕೊಳ್ಳೋದು, ಹೌದು ಇಂದ ಜನ್ಮ ಸ್ವಾರ್ಥಕ್ಕೆ ಮಾಡ್ಕೊಳ್ಳೋದು. ಹೌದು ಹೌದು ಅದಕ್ಕೆ ನಾವು ಏನ್ ಮಾಡ್ಬೇಕ್ರಿ, ಈ ಸಮಯ ಅನ್ನೋದು ನಾವು ಎರ್ತ ಕಳಿಬಾರ್ದು. ಹೌದು ನೀವು ಗಳಿಸ್ರಿ, ಬೇಕಾದಟ್ಟು ಗಳಿಸ್ರಿ, ಹಾ ಬೇಕಾದಟ್ಟು ಓಟ ಮಾಡ್ರಿ. ಹಾ ಖರೆ ಎಲ್ಲಾ ಪರಮಾತ್ಮನ ಒಳಗೆ ಹೆಂಗದ ಹಂಗ ನಾವು ಮಾಡುದದ. ಹಾ ಅವನ ಒಳಗೆ ನಿತ್ಯ ಮಾಡುದದ, ಹೊರಗಿಲ್ಲ. ಇಲ್ಲ ನಿಮಗೆ ಹೇಳಿದೇವಲ್ಲ, ಎಲ್ಲಿ ತಾನ ಓಡ್ತೀರಿ ನೀವು? ಒಬ್ಬ ರೈಲ್ವೆದ ಡೆಬ್ಯಾಗ ಓಡ್ತಿದತ್ತ, ರೈಲ್ವೆದ್ಕಿಂತ ಮುಂದ್ ಹೋಗ್ತೀನಿ ಅಂತ ಹೇಳಿ ಡೆಬ್ಯಾಗ ರೈಲ್ವೆ ಸೈಡ್ ಹೊಡ್ಯಮ್ಮ. ರೈಲ್ವೆಗ್ ಸೈಡ್ ಹೊಡೆದ್ ಹೋಗ್ತೀನಿ ಅಂತ ಹೇಳಿ ಡೆಬ್ಯಾಗ ಓಡ್ತಾನ, ಹೋತಾನ್ರಿ ಮುಂದೆ. ಡೆಬ್ಬ್ಯಾಗ ಹಂಗ್ರಿ. ಅದರಂತೆ ಇದು ಇದು ಏನು ಇದು ಇದು ದೇಶದ ಇದು ಜಗತ್ಯದ, ಇದು ಪರಮಾತ್ಮನ ಡೆಬ್ಬ್ಯದ. ಡೆಬ್ಬ್ಯಾಗ ಇದ್ರಾಗ ಎಲ್ತಾನ ಓಡವ್ರಿ ನೀವು. ನಿಮಗ ಅನಿಸಲಾಗ್ತದ ನಾ ಬಹಳ ದೂರ ಓಡ್ತೀನಿ ಅಂತೇಳಿ, ಆ ಡೆಬ್ಬ್ಯಾಗೆ ಓಡುದ. ಮಾಸ್ತರ ಮಹಾರಾಜ, ನಾವು ಓಡಂಗಾಗ್ಯದ. ಈಗ ಎಲ್ಲಿಗೆ ಕೇಳ್ರಿ ನೀವು, ಗದಗ ಜಿಲ್ಲಾ ಲಕ್ಕುಂಡಿಗೆ ಹೋಗ್ಬೇಕಾಗ್ಯದ. ಹಿಂಗ ಬಂಗಾರ ನಿಧಿ ಮಾಡ್ಲಕತ್ತೇವ್, ಗೊತ್ತದಿಲ್ಲ ಮಾಸ್ತರ? ಇದೇ ಮಾಡವ್ರ ನೀವು ಲಕ್ಕುಂಡಿಗೆ ಹೋಗುದು. ಲಕ್ಕುಂಡಿಗೆ ತೊಗೊಂಡ್ತಾನ ಬಹಳ ಹೇಳುದ ಐದಿರ್ತಾನ. ನಾವು ಬಂಗಾರ ಇದ್ದಲ್ಲಿ ಹೋಗೋವ್ರಿ. ಇವ್ರು ಲಕ್ಕುಂಡಿಗೆ ಹೋಗುದು, ತಿಕ್ಕುಂಡಿಗೆ ಹೋಗುದು, ಕೊಳ್ಳೆಗಾಲಕ್ ಹೋಗುದು, ಒಳ್ಳೆ ಹಿಡಿದಿರಲ್ಲ. ಯಾಕೆ ಬ್ಯಾಡತ್ತೀರಿ? ಇವ್ರು ಮಾಡವ್ರೆ, ಇವ್ರೆಲ್ಲ ಇದು ಮಾಡ್ಕೋತ ಬಂದವ್ರ. ನಾವು ಗೌಡ್ರ ಮಂದಿಯರಿಗೆ ಗೊತ್ತದ ಇಲ್ಲ? ಇಂತ ಕ್ಯಾಮಿಟ್ಗರಿ ಮಾಡವ್ರೆ ನೀವು. ನಾವು ಎಲ್ಲಾ ಕಡೆದು ಹವಾ ನೋಡ್ಕೊಳ್ಳೋವ್ರಿ. ಅದಕ್ಕೆ ಇರ್ಲಿ ಇಂದಿನ ದಿವಸ ಈ ಗುರುಸ್ಥಾನದಲ್ಲಿ ಶಿವನಾಮ ನಡೆದದ. ಇಲ್ಲಿ ಬಂದು ಒಬ್ರು ಹಿರಿಯರು ಹೇಳ್ಯಾರ, ಹೌದು ನೀವು ಅಮ್ಮಸಿದ್ದ ಮುತ್ಯನ ಇಸ್ತಾರ ಹಾಲಮತ ದಿಶೆ ನೀವೇ ಮಾತಾಡ್ಬೇಕು. ಹೌದು ಅವ್ರು ಮಾಳಿಂಗ್ರೇನ್ ಮುತ್ಯ ಅಂದು ಏನದ ಇಷ್ಟೇ ಅವರೇ ಮಾತಾಡ್ತಾರೆ. ಯಾವ ವಿಷಯ ಫಾಜಿಲ್ಗಳನ್ನು ಯಾವ ಮಾತಾಡುದಿಲ್ಲ ಹಿಂಗ ಹೇಳ್ಯಾರ. ಖರೆ ಅನ್ಸುಳ್ರಿ ಇದು? ರೀ ಅದಕ್ಕೆ ಇಲ್ಲಿ ಹಾಲ್ ಮತ್ತದ ವಿಷಯ ಮಂದಿ ಎಲ್ಲಾ ಸಿದ್ಧಟಿಗೆ ಎಲ್ಲಾರಿ ಜನರಿಗೆ ಅನುಭವ ತಿಳಿಬೇಕು. ಒಳ್ಳೆ ಒಳ್ಳೆ ಈ ಕಾಡಿದ್ದು ಮುಖ ಆ ಮುತ್ಯನ ಕಾಡಿ ಹೊಳ್ಳಪ್ಪಲೆ ಉದಾಹರಣೆಗಳನ್ನ ಕೊಡ್ರಿ. ಯಾಕಂದ್ರೆ ಇಷ್ಟು ಜನ ಇಷ್ಟು ಜಗತ್ತೇ ಸ್ಪೀಡ್ ಅದ, 100 ಸ್ಪೀಡ್ ಜಗತ್ತೇ ಅದ. ಯಾಕ್ರಿ ಅದು ಹೊಳ್ಳಸಿ ಈ ಒಳ್ಳೆ ಹಿಂದೆ ಏನು ನೀವು ಮಾಡ್ತಿದ್ರಿ, ಹಿಂದೆ ಹಿರಿಯರು ಮಾಡ್ತಿರು, ಎಂತ ಭಕ್ತಿ ಇತ್ತು, ಎಂತ ನಾವು ರೈತರಲ್ಲಿ ಎಂತಿಂತ ಕೆಲಸ ಮಾಡ್ತಿದ್ದೆವು, ಕೆಟ್ಟ ಕೆಲಸನ ಬಿಟ್ಟು ಒಳ್ಳೆದ್ದು ಮಾಡೋದಂತ ಉದಾಹರಣೆಗಳನ್ನು ಕೊಟ್ಟು ಯಾವ ಭೇದ ಭಾವ ಇಲ್ಲಾರದೆ ನಾವು ಸೇವಾ ಮಾಡಿ, ಒಬ್ಬ ಮನುಷ್ಯನಲ್ಲಿ ಕೆಟ್ಟ ಭಾವ ಇತ್ತಂದ್ರೆ ನಮ್ಮ ಹಾಡ ನಮ್ಮ ಮಾತು ಕೇಳಿ ಅದು ಓಡಿ ಹೋಗ್ಬೇಕು. ಅಂತ ವಿಷಯಗಳನ್ನ ಮಾತಾಡಿದಂತವ್ರು ಹೇಳ್ಯಾರ. ಅದಕ್ಕೆ ಇರ್ಲಿ, ಯಾವ ನನ್ನ ಯೋಗಿನಾದಮ ಸಿದ್ಧ ಈಗಂತರ ಗುರುವಿನಲ್ಲಿ ದುಡ್ದ. ಹೌದು ಗುರುವಿನಲ್ಲಿ ದುಡಿದು ಅವನ ಪಾದ ಪೂಜೆ ಮಾಡ್ದ. ಜಗತ್ತದಲ್ಲಿ ಪರಮಾತ್ಮನ ಪಾದ ಪೂಜೆ ಬಹಳ ದೊಡ್ಡದದ. ಅದಕ್ಕೆ ನನ್ನ ಯೋಗಿನಾದಮ ಸಿದ್ಧ ಯಾವ ರೀತಿಯಿಂದ ಅವನ ಪಾದ ಪೂಜೆಯನ್ನ ಮಾಡಿ ಈಗಂತರ ಭಕ್ತಿಯನ್ನ ಮಾಡಿ ಮರ್ತ್ಯಲೋಕಕ್ಕೆ ಅವನಿಗೆ ಬರ ಮಾಡ್ಕೊಂಡು ಬರ್ತಾನೆ. ಯಾವ ರೀತಿಯಿಂದ ಈ ಭೂಮಿ ಮೇಲೆ ಸಿದ್ಧಟಿಗೆ ಬೆಳೀತದ, ಹೇಗೆ ಬೆಳೀತದ ಅನಂತದೊಂದು 4 ನುಡಿ ಚಾಲ್ ಹೋಗಿ ಹಾಡಿ ನಮ್ಮ ಕಲಾವಿದರಿಗೆ ಪಾಳಿ ಹೋಗ್ತದ. ಹಲೋ 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 ಗುರು